ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಅಶ್ವವೇಗ ವಿಶೇಷ ಕಾರ್ಯಕ್ರಮ ದೆಹಲಿ ತೀರ್ಪು. ನಾನು ಮಹೇಶ್ ಎಮ್ದಳ್ಳಿ. ದೆಹಲಿಯ ಗದ್ದುಗೆ ಹಿಡಿಯೋದ್ಯಾರು? ಬರೋಬ್ಬರಿ 70 ಕ್ಷೇತ್ರಗಳು, 3 ಪಕ್ಷಗಳು, ಇದರ ಜೊತೆಗೆ 699 ಅಭ್ಯರ್ಥಿಗಳು. ಗೆಲ್ಲೋದ್ಯಾರು? 36 ಕ್ಷೇತ್ರವನ್ನು ಗೆದ್ದು ಅಧಿಕಾರವನ್ನು ಹಿಡಿಯೋದ್ಯಾರು ಅನ್ನುವ ಕುತೂಹಲ ಇರುವಂಥದ್ದು. ಅದನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್. ದೆಹಲಿ ರಿಸಲ್ಟ್ಗೆ ಕೌಂಟ್ ಡೌನ್ ಶುರು. 19 ಕೇಂದ್ರಗಳಲ್ಲಿ ನಡೆಯಲಿದೆ ಮತ ಎಣಿಕೆ. ರಾಷ್ಟ್ರ ರಾಜಧಾನಿಯಲ್ಲಿ ಟೈಟ್ ಸೆಕ್ಯೂರಿಟಿ. ಅಧಿಕಾರದ ಕೇಲ್ ಗೆಲ್ತಾರ ಕೇಜ್ರಿವಾಲ್. ಕೇಜ್ರಿವಾಲ್ 4ನೇ ಬಾರಿ ಆಪ್ಗೆ ಅಧಿಕಾರ ಸಿಗುತ್ತಾ? ವಿವಾದಗಳ ಮಧ್ಯೆಯೂ ಕೇಜ್ರಿ ವರ್ಸಸ್ ಉಳಿದಿದೆಯಾ? ದೆಹಲಿ ದಿಲ್ ಕದ್ದಿದ್ದಾರ ನರೇಂದ್ರ ಮೋದಿ. 27 ವರ್ಷದ ನಂತರ ಕಮಲಕ್ಕೆ ಸಿಗುತ್ತಾ ಕುರ್ಚಿ? ಲೋಕಸಭೆಯಂತೆ ಕ್ಲೀನ್ ಸ್ವೀಪ್ ಮಾಡುತ್ತಾ ಬಿಜೆಪಿ? ಕಾಂಗ್ರೆಸ್ ಕೈ ಹಿಡಿದಿದೆಯಾ ಗ್ಯಾರಂಟಿ? ರಾಹುಲ್ ವರ್ಚಸ್ಸಿಗೆ ಪ್ಯಾರಿ ದೀದಿ ಜೈ ಅಂದಿದ್ದಾರಾ? ಡಬಲ್ ನಂಬರ್ ದಾಟುತ್ತಾ ಕಾಂಗ್ರೆಸ್? ನಿಜವಾಗುತ್ತಾ ಎಕ್ಸಿಟ್ ಪೋಲ್ಗಳ ಭವಿಷ್ಯ? ಬಿಜೆಪಿ ಬಹುಮತ ಪಡೆಯುತ್ತಾ ಆಪ್ ಕುಸಿಯುತ್ತಾ? ರಾಷ್ಟ್ರ ರಾಜಧಾನಿ ಅತಂತ್ರ ಸ್ಥಿತಿಗೆ ಬರುತ್ತಾ? ಸಾಕಷ್ಟು ಕುತೂಹಲವನ್ನು ಕೆರಳಿಸಿರುವಂತಹ ದೆಹಲಿ ವಿಧಾನಸಭಾ ಕ್ಷೇತ್ರಗಳ ಚುನಾವಣೆ ನಡೆದಿದ್ದಾಗಿದೆ. ಈಗ ಮತ ಎಣಿಕೆ ಕೂಡ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಆರಂಭವಾಗುತ್ತೆ. ಈ ಬಾರಿಯ ದೆಹಲಿ ಗದ್ದುಗೆಯನ್ನು ಯಾರು ಏರ್ತಾರೆ? ನರೇಂದ್ರ ಮೋದಿಯವರು ಕಮಾಲ್ ಮಾಡ್ತಾರಾ ಅಥವಾ ಅರವಿಂದ್ ಕೇಜ್ರಿವಾಲ್ ಅವರು ಹ್ಯಾಟ್ರಿಕ್ ಬಾರಿಸ್ತಾರಾ? ರಾಹುಲ್ ಗಾಂಧಿಯವರ ಪ್ರಚಾರ ವರ್ಕೌಟ್ ಆಗುತ್ತಾ ಅನ್ನುವ ಕುತೂಹಲಗಳಿರುವಂಥದ್ದು. ಬರೋಬ್ಬರಿ 27 ವರ್ಷಗಳ ನಂತರ ಶತಾಯಗತಾಯ ಅಧಿಕಾರಕ್ಕೆ ಬರಲೇಬೇಕು ಅಂತ ಹೇಳಿ ಬಿಜೆಪಿ ಸಾಕಷ್ಟು ಕಸರತ್ತನ್ನು ನಡೆಸಿದೆ. ಮತ್ತೊಂದು ಕಡೆ ಕೇಜ್ರಿವಾಲ್ ಕೂಡ ಹ್ಯಾಟ್ರಿಕ್ ಬಾರಿಸಬೇಕು ಅಂತ ಹೇಳಿ ಸಾಕಷ್ಟು ಕಸರತ್ತನ್ನ, ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದ್ದಾರೆ. ಹಾಗಾದ್ರೆ ಯಾರ ಪಾಲಾಗುತ್ತೆ ರಾಷ್ಟ್ರ ರಾಜಧಾನಿ ಗದ್ದುಗೆ? ದೆಹಲಿಯಲ್ಲಿ ಕಮಾಲ್ ಮಾಡಿದ್ಯಾ ಕಮಲ? ಆಮ್ ಆದ್ಮಿ ಪಕ್ಷವನ್ನ ಒಡೆಯ ಕೇಜ್ರಿವಾಲ್ ಕಂಬ್ಯಾಕ್ ಮಾಡ್ತಾರ? ಡೆಲ್ಲಿ ಹಾರ್ಟ್ ಬೀಟ್ ತಿಳಿಯಲು ಇನ್ನೇನು ಕೆಲವೇ ಸೆಕೆಂಡ್ಸ್ ಮಾತ್ರ ಬಾಕಿ ಇದೆ. ದೇಶ ಕಾಯ್ತಿರೋ ದೆಹಲಿ ರಿಸಲ್ಟ್ಗೆ ಕೌಂಟ್ ಡೌನ್ ಶುರುವಾಗಿದೆ. ಇಡೀ ದೇಶ ವೇಟ್ ಮಾಡ್ತಾ ಇರುವಂಥದ್ದು ಕಾರಣ ಇಷ್ಟೇ. ನರೇಂದ್ರ ಮೋದಿಯವರು ಇಡೀ ದೇಶವನ್ನ ಗೆದ್ದಿದ್ದಾರೆ. 2014ರಿಂದ ದೆಹಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಅಥವಾ ದೆಹಲಿಯನ್ನ ಗೆದ್ದಿಲ್ಲ ಅಂತ ಹೇಳಿ. ಲೋಕಸಭಾ ಚುನಾವಣೆಯಲ್ಲಿ ಗೆದ್ದಿದ್ದಾರೆ, ಬಟ್ ವಿಧಾನಸಭಾ ಚುನಾವಣೆ ಅಂತ ಬಂದರೆ ಗೆದ್ದಿಲ್ಲ. ಈ ಬಾರಿ 36 ಕ್ರಾಸ್ ಮಾಡುತ್ತಾ ಬಿಜೆಪಿ? 70ರ ಅಂಕಿ ಆಟದಲ್ಲಿ 36 ಕ್ರಾಸ್ ಆಗುತ್ತಾ? ಅಧಿಕಾರ ಕುರ್ಚಿಯಲ್ಲೇ ಉಳಿತಾರಾ ಅರವಿಂದ್ ಕೇಜ್ರಿವಾಲ್? ಅಧಿಪತಿ ಕೇಜ್ರಿವಾಲ್ ಕಿಂಗ್ ಮೇಕರ್? ಈ ಕುತೂಹಲ ಕೂಡ ಇದೆ. ಪ್ಯಾರಿ ದೀದಿ ದಿಲ್ ಕದ್ದಿದ್ದಾರಾ ರಾಹುಲ್ ಗಾಂಧಿ? ದೆಹಲಿ ಹೃದಯದಲ್ಲಿ ಅರಳಿದ್ಯಾ ಮೋದಿ ಕಮಲ? 70ರ ಅಂಕಿ ಆಟ, 70 ವಿಧಾನಸಭಾ ಕ್ಷೇತ್ರಗಳು, 699 ಅಭ್ಯರ್ಥಿಗಳು, 97 ಮಹಿಳಾ ಅಭ್ಯರ್ಥಿಗಳು, 1,56,00,000 ಮತದಾರರು. ಈ ಪೈಕಿ 97 ಮತದಾರರಿಂದ ಮತ ಚಲಾವಣೆ. ಈ ರಿಸಲ್ಟ್ ಏನಾಗುತ್ತೆ? 60% ಮತ ಪ್ರಮಾಣ. ಪ್ಯಾರಿ ದೀದಿ ಘೋಷಣೆಯನ್ನ ಮಾಡಿದೆ ಕಾಂಗ್ರೆಸ್. ಹಾಗಾದ್ರೆ ಪ್ಯಾರಿ ದೀದಿಯರು ಕೈ ಹಿಡಿದಿದ್ದಾರಾ ಅಥವಾ ಶತಾಯಗತಾಯ 27 ವರ್ಷಗಳ ಬಳಿಕ ಅಧಿಕಾರಕ್ಕೆ ಬರಲೇಬೇಕು ಅಂತ ಪ್ರಯತ್ನವನ್ನು ಪಟ್ಟಿರುವಂತಹ ಮೋದಿ ಆಟ ಅಮಿತ್ ಶಾ ಅವರ ತಂತ್ರಗಾರಿಕೆ ಗೆಲ್ಲುತ್ತಾ ಅಥವಾ ಅರವಿಂದ್ ಕೇಜ್ರಿವಾಲ್ ಹ್ಯಾಟ್ರಿಕ್ ಅನ್ನ ಬಾರಿಸ್ತಾರಾ? 2015, 2020, 2025 2015ರಲ್ಲಿ ಯಾರೂ ಕೂಡ ನಿರೀಕ್ಷೆ ಮಾಡದ ರೀತಿಯಲ್ಲಿ ಆಮ್ ಆದ್ಮಿ ಪಾರ್ಟಿ ಗೆಲುವನ್ನ ಸಾಧಿಸಿತ್ತು. ಬರೋಬ್ಬರಿ 67 ವಿಧಾನಸಭಾ ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸಿತು. 3 ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿತ್ತು. ಅದಾದ ಬಳಿಕ 2020ರಲ್ಲಿ 63ರಲ್ಲಿ ಆಮ್ ಆದ್ಮಿ ಪಕ್ಷ ಗೆಲುವನ್ನ ಸಾಧಿಸಿದೆ. ಈ 2 ಚುನಾವಣೆಯಲ್ಲಿ ಕಾಮನ್ ಥಿಂಗ್ ಏನಪ್ಪಾ ಅಂತ ಹೇಳಿದ್ರೆ 3 ಪಕ್ಷಗಳ ಇದು ಕಂಟೆಸ್ಟ್ ಮಾಡಿದ್ರು. ಈ ಪೈಕಿ ಆಮ್ ಆದ್ಮಿ ಪಕ್ಷ ಪದೇ ಪದೇ ಗೆಲುವನ್ನ ಸಾಧಿಸ್ತಾ ಇದೆ.
ಒಂದು ಕಡೆ 27 ವರ್ಷಗಳ ಬಳಿಕ ಅಧಿಕಾರವನ್ನು ಹಿಡಿಬೇಕು ಅಂತ ಬಿಜೆಪಿ, 12 ವರ್ಷಗಳ ಬಳಿಕ ಕಾಂಗ್ರೆಸ್ ಡಬಲ್ ಡಿಜಿಟ್ ಅನ್ನ ದಾಟುತ್ತಾ ಅಂತ. ಕೇಜ್ರಿವಾಲ್ ಓಟಕ್ಕೆ ಕಾಂಗ್ರೆಸ್ ಗ್ಯಾರಂಟಿ ಏಟ್ ಬಿದ್ದಿದ್ಯಾ? ಡಿಕೆ ಶಿವಕುಮಾರ್ ಪ್ಯಾರಿ ದೀದಿ ಜಾದು ಡೆಲ್ಲಿಯಲ್ಲೂ ಕೂಡ ವರ್ಕೌಟ್ ಆಗಿದ್ಯಾ? ಪ್ರಿಯಾಂಕಾ ವಾದ್ರಾ ತಂತ್ರಗಾರಿಕೆ ಕೆಲಸ ಮಾಡಿದ್ಯಾ? ಬರೋಬ್ಬರಿ 27 ವರ್ಷಗಳ ನಂತರ ದೆಹಲಿಯ ಗದ್ದುಗೆ ಏರುತ್ತಾ ಕಮಲ. 12 ವರ್ಷಗಳ ಬಳಿಕ ಕಾಂಗ್ರೆಸ್ ಡಬಲ್ ಡಿಜಿಟ್ ಅಂದ್ರೆ ಈ ಹಿಂದೆ 2013ರ ಆ ಚುನಾವಣೆಗೆ ಸಂಬಂಧಪಟ್ಟಂತೆ ಮಾತನಾಡೋದಾದ್ರೆ ಆಗ 2 ಅಂಕಿ ದಾಟಿತ್ತು ಕಾಂಗ್ರೆಸ್. ಬಟ್ ಈಗ ಸಿಂಗಲ್. ಎಸ್, ಈಗ ದೆಹಲಿ ಎಲೆಕ್ಷನ್ ಕೌಂಟಿಂಗ್ ಆರಂಭವಾಗಿದೆ. ಸ್ಟ್ರಾಂಗ್ ರೂಮ್ ತೆರೆದು ಮತ ಎಣಿಕೆ ಆರಂಭಿಸಿದ್ದಾರೆ ಸಿಬ್ಬಂದಿ. ಅಂಚೆ ಮತ ಎಣಿಕೆಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಆರಂಭದಲ್ಲೇ ಅಂಚೆ ಮತಗಳ ಎಣಿಕೆ ಆರಂಭವಾಗಿದೆ. ದೆಹಲಿ ವಿಧಾನಸಭಾ ಚುನಾವಣೆಯ ಎಲೆಕ್ಷನ್ ಕೌಂಟಿಂಗ್. ಸ್ಟ್ರಾಂಗ್ ರೂಮ್ಗಳು ಓಪನ್ ಆಗಿದೆ. ಸಿಬ್ಬಂದಿ ಕೂಡ ಈಗ ಅಂಚೆ ಮತಗಳನ್ನು ಎಣಿಕೆ ಮಾಡ್ತಾ ಇದ್ದಾರೆ. ಈ ಅಂಚೆ ಮತ ಎಣಿಕೆಯಲ್ಲಿ ಬಿಜೆಪಿ ಮುನ್ನಡೆಯನ್ನ ಸಾಧಿಸಿದೆ. ಸಾಕಷ್ಟು ಕುತೂಹಲವಿದೆ ಈ ಬಾರಿಯ ದೆಹಲಿ ಎಲೆಕ್ಷನ್ಗೆ ಸಂಬಂಧಪಟ್ಟಂತೆ. ಯಾರು ಗೆಲ್ತಾರೆ? ಎಎಪಿನ, ಬಿಜೆಪಿನ ಅಥವಾ ಕಿಂಗ್ ಮೇಕರ್ ಆಗುತ್ತಾ ಕಾಂಗ್ರೆಸ್?